ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಬ್ರಹ್ಮಾಂಡದ ಗ್ರಹಗಳ ಚಲನೆಯಲ್ಲಿ ಜೂನ್ ತಿಂಗಳು ಅತ್ಯಂತ ಮಹತ್ವದ ತಿರುಗುವಿಕೆಯನ್ನು ಪಡೆದುಕೊಳ್ಳುತ್ತಿದೆ. ವೈದಿಕ ಜ್ಯೋತಿಷ್ಯದ ಅತ್ಯಂತ ಶಕ್ತಿಶಾಲಿ, ಅದೃಷ್ಟದ ಮತ್ತು ಆಕಸ್ಮಿಕ ಧನಲಾಭವನ್ನು ನೀಡುವ ಮಹಾರಾಜಯೋಗವೊಂದು ಸೃಷ್ಟಿಯಾಗುತ್ತಿದೆ. ಹೌದು, ದೇವಗುರು ಬೃಹಸ್ಪತಿ ಮತ್ತು ಮನಕಾರಕ ಚಂದ್ರನ ಅಪೂರ್ವ ಮಿಲನದಿಂದ ಗಜಕೇಸರಿ ರಾಜಯೋಗ ಜೂನ್ 17ರಂದು ಘಟಿಸಲಿದೆ. ವಿಶೇಷವೆಂದರೆ, ಚಂದ್ರನು ತನ್ನದೇ ಆದ ಸ್ವಕ್ಷೇತ್ರವಾದ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಅಲ್ಲಿ ಈಗಾಗಲೇ ಬೀಡು ಬಿಟ್ಟಿರುವ ದೇವಗುರು ಮತ್ತು ಸುಖ ಸಂಪತ್ತಿನ ದಾತನಾದ ಶುಕ್ರನೊಂದಿಗೆ ಒಂದಾಗುತ್ತಿದ್ದಾನೆ. ಇದರ ಪರಿಣಾಮವಾಗಿ ಕೇವಲ ಗಜಕೇಸರಿ ಯೋಗ ಮಾತ್ರವಲ್ಲ, ಕಲಾತ್ಮಕ ಪ್ರಭಾವದ ತ್ರಿಗ್ರಹಿ ಯೋಗ ಕೂಡ ನಿರ್ಮಾಣವಾಗುತ್ತಿದೆ. 9 ಗ್ರಹಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಚಂದ್ರನು ಬುಧವಾರ ಜೂನ್ 17ರಂದು ಬೆಳಿಗ್ಗೆ 8:12ಕ್ಕೆ ಕರ್ಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಬ್ರಹ್ಮಾಂಡದ ಈ ಮಹಾ ಬದಲಾವಣೆ 12 ರಾಶಿಗಳ ಮೇಲೆಯೂ ಪ್ರಭಾವ ಬೀರುತ್ತದೆಯಾದರೂ ವಿಶೇಷವಾಗಿ 3 ಅದೃಷ್ಟದ ರಾಶಿಗಳ ಪಾಲಿಗೆ ಕುಬೇರನ ಕೃಪೆ ಸಿಕ್ಕಂತೆ ಬದಲಾವಣೆ ತರಲಿದೆ. ಅವರ ಜೀವನ ಶೈಲಿ, ಶಿಕ್ಷಣ, ಉದ್ಯೋಗ ಮತ್ತು ವಿದೇಶಿ ಪ್ರಯಾಣದ ಕನಸುಗಳೆಲ್ಲವೂ ಹೇಗೆ ನನಸಾಗಲಿವೆ? ಆ 3 ಅದೃಷ್ಟಶಾಲಿ ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಗಜಕೇಸರಿ ಮತ್ತು ತ್ರಿಗ್ರಹಿ ಯೋಗ ಎಂದರೇನು? ವಿಷಯದ ಆಳಕ್ಕೆ ಹೋಗುವ ಮುನ್ನ ಅಸಲಿಗೆ ಈ ಗಜಕೇಸರಿ ರಾಜಯೋಗ ಎಂದರೇನು ಮತ್ತು ಇದು ಏಕೆ ಇಷ್ಟೊಂದು ಶಕ್ತಿಶಾಲಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಆನೆಯಲ್ಲಿರುವ ಅಗಾಧ ಶಕ್ತಿ ಮತ್ತು ಸ್ಥಿರತೆ, ಸಿಂಹದಲ್ಲಿರುವ ಪರಾಕ್ರಮ ಮತ್ತು ನಾಯಕತ್ವದ ಗುಣಗಳು ಒಟ್ಟಿಗೆ ಸೇರಿದರೆ ಅದನ್ನೇ ಗಜಕೇಸರಿ ಎನ್ನಲಾಗುತ್ತದೆ. ಜಾತಕದಲ್ಲಿ ಗುರು ಮತ್ತು ಚಂದ್ರರು ಕೇಂದ್ರ ಸ್ಥಾನದಲ್ಲಿದ್ದಾಗ ಅಥವಾ ಶುಭ ಸಂಯೋಗದಲ್ಲಿದ್ದಾಗ ಈ ಯೋಗ ಸೃಷ್ಟಿಯಾಗುತ್ತದೆ. ಗುರುವು ಜ್ಞಾನ, ಗೌರವ, ಸಂಪತ್ತು ಮತ್ತು ದೈವಿಕ ಕೃಪೆಯ ಸಂಕೇತವಾದರೆ, ಚಂದ್ರನು ನಮ್ಮ ಮನಸ್ಸು, ಆಲೋಚನೆ ಮತ್ತು ಶಾಂತಿಯ ಸಂಕೇತ. ಜೂನ್ 17 ಬೆಳಿಗ್ಗೆ 8:12ಕ್ಕೆ ಕರ್ಕ ರಾಶಿ ಪ್ರವೇಶ. ಈ ಬಾರಿ ವಿಶೇಷ ಏನೆಂದರೆ, ಚಂದ್ರನು ತನ್ನದೇ ಮನೆಯಾದ ಕರ್ಕ ರಾಶಿಗೆ ಬರುತ್ತಿದ್ದಾನೆ. ಅಲ್ಲಿ ಈಗಾಗಲೇ ಜ್ಞಾನಕಾರಕ ಗುರು ಮತ್ತು ಐಷಾರಾಮಿ ಜೀವನದ ಕಾರಕನಾದ ಶುಕ್ರನಿದ್ದಾನೆ. ಅಂದರೆ ಇಲ್ಲಿ ಗುರು, ಚಂದ್ರ, ಶುಕ್ರ ಎಂಬ 3 ಮಹಾನ್ ಗ್ರಹಗಳ ಮಿಲನವಾಗುತ್ತಿದೆ. ಇದನ್ನು ತ್ರಿಗ್ರಹಿ ಯೋಗ ಎನ್ನಲಾಗುತ್ತದೆ. ಇದು ಕಲಾತ್ಮಕ ಪ್ರತಿಭೆ, ಸಮಾಜದಲ್ಲಿ ಅಭೂತಪೂರ್ವ ಗೌರವ ಮತ್ತು ಹಠಾತ್ ಆಸ್ತಿ ಗಳಿಕೆಗೆ ಅತ್ಯಂತ ಶ್ರೇಷ್ಠವಾದ ಸಮಯವಾಗಿದೆ. ಈ ವಿಶೇಷಣೆಯು ಸಂಪೂರ್ಣವಾಗಿ ಚಂದ್ರನ ರಾಶಿಯನ್ನು ಆಧರಿಸಿದೆ. 1. ಕನ್ಯಾ ರಾಶಿ, ಇಷ್ಟಾರ್ಥ ಸಿದ್ಧಿ ಮತ್ತು ಆರ್ಥಿಕ ಸಾಮ್ರಾಜ್ಯ.
ಈ ಮಹಾಯೋಗದ ಮೊದಲ ಅದೃಷ್ಟದ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರಿಗೆ ಈ ಗುರು ಶುಕ್ರ ಚಂದ್ರರ ತ್ರಿಗ್ರಹಿ ಸಂಯೋಗ ಮತ್ತು ಗಜಕೇಸರಿ ರಾಜಯೋಗವು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ರೂಪುಗೊಳ್ಳುತ್ತಿದೆ. 11ನೇ ಮನೆ ಎಂದರೆ ಇಷ್ಟಾರ್ಥ ಸಿದ್ಧಿಯ ಸ್ಥಾನ. ಜೀವನ ಶೈಲಿ. ನಿಮ್ಮ ಜೀವನ ಶೈಲಿಯಲ್ಲಿ ಈ ಅವಧಿಯಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಮುಗ್ಗಟ್ಟುಗಳು ದೂರವಾಗಿ ಐಷಾರಾಮಿ ವಸ್ತುಗಳ ಖರೀದಿಗೆ ಮನಸ್ಸು ಮಾಡುತ್ತೀರಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ನೆಮ್ಮದಿ ಮರಳಿ ಬರಲಿದೆ. ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತದೆ. ನಿಮ್ಮ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ಭೂಮಿ, ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ನಿಮ್ಮ ಹಳೆಯ ಕನಸು ಈ ಅವಧಿಯಲ್ಲಿ ನನಸಾಗುವ ಎಲ್ಲ ಲಕ್ಷಣಗಳಿವೆ. ಶಿಕ್ಷಣ ಮತ್ತು ಉದ್ಯೋಗ. ಶಿಕ್ಷಣ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಬಂಗಾರದಂತಹ ಸಮಯ. 11ನೇ ಮನೆಯ ಯೋಗವು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಅತ್ಯುತ್ತಮ ಫಲಿತಾಂಶ ಸಿಗಲಿದೆ. ಇನ್ನು ಉದ್ಯೋಗಿಗಳ ವಿಷಯಕ್ಕೆ ಬಂದರೆ ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಹೊಸ ಉದ್ಯೋಗ ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಇದು ಸಕಾಲ. ನಿಮ್ಮ ಹೂಡಿಕೆಗಳಿಂದ ದುಪ್ಪಟ್ಟು ಲಾಭ ಬರುವ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣ. ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಗಿಟ್ಟಿಸಬೇಕು ಎಂದುಕೊಂಡಿರುವ ಕನ್ಯಾ ರಾಶಿಯವರಿಗೆ ವೀಸಾ ಪ್ರಕ್ರಿಯೆಗಳಲ್ಲಿ ಎದುರಾಗುತ್ತಿದ್ದ ತೊಂದರೆಗಳು ನಿವಾರಣೆಯಾಗಲಿವೆ. ಉದ್ಯೋಗದ ನಿಮಿತ್ತ ವಿದೇಶ ಪ್ರವಾಸ ಕೈಗೊಳ್ಳುವ ಯೋಗವಿದ್ದು ಅದು ನಿಮ್ಮ ಆರ್ಥಿಕ ಪ್ರಗತಿಗೆ ಹೊಸ ಹೆಮ್ಮಾರಿಯಾಗಲಿದೆ. ಕನ್ಯಾ ರಾಶಿಯವರಿಗೆ ವಿಶೇಷ ಪರಿಹಾರ. ಜೂನ್ 17ರಂದು ಬುಧವಾರ ಬೆಳಿಗ್ಗೆ ಗಣೇಶನಿಗೆ ದೂರ್ವೆ ಅಂದರೆ ಗರಿಕೆಯನ್ನು ಅರ್ಪಿಸಿ ಹಳದಿ ಬಣ್ಣದ ಸಿಹಿಯನ್ನು ದಾನ ಮಾಡಿ. ಇದರಿಂದ ಯೋಗದ ಬಲ ಹೆಚ್ಚುತ್ತದೆ. 2. ತುಲಾರಾಶಿ. ಪದೋನ್ನತಿ ಮತ್ತು ಕೀರ್ತಿ ವೃದ್ಧಿ. 2ನೇ ಅದೃಷ್ಟದ ರಾಶಿ ತುಲಾರಾಶಿ. ತುಲಾರಾಶಿಯ ಜಾತಕದವರಿಗೆ ಈ ಗಜಕೇಸರಿ ರಾಜಯೋಗವು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಅಂದರೆ ಕರ್ಮ ಸ್ಥಾನದಲ್ಲಿ ಸಂಭವಿಸುತ್ತಿದೆ. 10ನೇ ಮನೆ ಉದ್ಯೋಗ, ಕೀರ್ತಿ ಮತ್ತು ಸಮಾಜದಲ್ಲಿನ ಸ್ಥಾನಮಾನವನ್ನು ಸೂಚಿಸುತ್ತದೆ. ಜೀವನ ಶೈಲಿ. ತುಲಾರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ತೀವ್ರ ಮಾನಸಿಕ ಒತ್ತಡ, ಅನಿಶ್ಚಿತತೆಗಳು ಈ ಅವಧಿಯಲ್ಲಿ ಕೊನೆಗೊಳ್ಳಲಿವೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಮತ್ತು ಗೌರವ ಗಣನೀಯವಾಗಿ ಹೆಚ್ಚಾಗಲಿದೆ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಮುಂಚೂಣಿಯಲ್ಲಿ ಇರುತ್ತೀರಿ. ಇನ್ನು ಅವಿವಾಹಿತ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಕಂಕಣ ಭಾಗ್ಯ ಕೂಡಿಬರಲಿದ್ದು ಪ್ರತಿಷ್ಠಿತ
ಕುಟುಂಬಗಳಿಂದ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಲಿವೆ. ಶಿಕ್ಷಣ ಮತ್ತು ಉದ್ಯೋಗ. ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ದೊಡ್ಡ ಸಂಸ್ಥೆಗಳಿಂದ ಆಫರ್ ಲೆಟರ್ ಸಿಗಲಿದೆ. ಪ್ರಸ್ತುತ ಕೆಲಸ ಮಾಡುತ್ತಿರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಶುಭ ವಾರ್ತೆ ಕೇಳಿಬರಲಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಕಲಾ ವಿಭಾಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಗುರು ಹಾಗೂ ಶುಕ್ರರ ಕೃಪೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಕ್ಷಮತೆಗೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗಲಿದೆ. ವಿದೇಶಿ ಪ್ರಯಾಣ. ಕರ್ಮಸ್ಥಾನದಲ್ಲಿ ಗುರು ಚಂದ್ರರ ಯೋಗವಿರುವುದರಿಂದ ವ್ಯಾಪಾರ ಅಥವಾ ಉದ್ಯೋಗದ ನಿಮಿತ್ತ ವಿದೇಶ ಪ್ರವಾಸ ಮಾಡಲು ಬಯಸುವವರಿಗೆ ಎಲ್ಲ ಹಾದಿಗಳು ಸುಗಮವಾಗಲಿವೆ. ರಫ್ತು ಮತ್ತು ಆಮದು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ತುಲಾ ರಾಶಿಯವರಿಗೆ ವಿದೇಶಿ ಮೂಲಗಳಿಂದ ದೊಡ್ಡ ಮಟ್ಟದ ಆರ್ಡರ್ಗಳು ಮತ್ತು ಧನಲಾಭ ದೊರೆಯಲಿದೆ. ತುಲಾ ರಾಶಿಯವರಿಗೆ ವಿಶೇಷ ಪರಿಹಾರ. ಶುಕ್ರವಾರ ಮತ್ತು ಬುಧವಾರದಂದು ಲಕ್ಷ್ಮೀದೇವಿಯ ಸನ್ನಿಧಿಗೆ ಭೇಟಿ ನೀಡಿ ಕರ್ಪೂರದ ಆರತಿ ಬೆಳಗಿ ಬಿಳಿ ಬಣ್ಣದ ವಸ್ತುಗಳನ್ನು ಧರಿಸುವುದು ನಿಮಗೆ ಶುಭ ತರಲಿದೆ. 3. ಕರ್ಕಾಟಕ ರಾಶಿ. ಆಕಸ್ಮಿಕ ಧನಲಾಭ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯ. ಇನ್ನು 3ನೇ ಮತ್ತು ಅತ್ಯಂತ ಪ್ರಮುಖವಾದ ರಾಶಿ ಎಂದರೆ ಅದು ಸ್ವತಃ ಕರ್ಕಾಟಕ ರಾಶಿ. ಏಕೆಂದರೆ ಈ ಮಹಾ ಸಂಯೋಗವು ನಡೆಯುತ್ತಿರುವುದೇ ಕರ್ಕಾಟಕ ರಾಶಿಯಲ್ಲಿ. ಚಂದ್ರನು ನಿಮ್ಮದೇ ರಾಶಿಗೆ ಸಾಗುತ್ತಾ ನಿಮ್ಮ ರಾಶಿಯ ಲಗ್ನ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರುತ್ತಿದ್ದಾನೆ. ಆದರೆ ಗೋಚಾರ ಫಲಗಳ ವಿಶೇಷ ಲೆಕ್ಕಾಚಾರದ ಪ್ರಕಾರ ಇದು ನಿಮ್ಮ ಜೀವನದಲ್ಲಿ ಕೆಲವು ಹಠಾತ್ ಮತ್ತು ಅದ್ಭುತ ಬದಲಾವಣೆಗಳನ್ನು ತರಲಿದೆ. ಜೀವನ ಶೈಲಿ. ನಿಮ್ಮ ರಾಶಿಯಲ್ಲಿಯೇ ಈ ರಾಜಯೋಗವಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಜ್ಞಾನದಲ್ಲಿ ತ್ವರಿತ ಹೆಚ್ಚಳ ಕಂಡುಬರುತ್ತದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಬರಲಿದೆ. ದೀರ್ಘಕಾಲದಿಂದ ಬಗೆಹರಿಯದ ಕೋರ್ಟ್ ಕಚೇರಿ ಅಥವಾ ಆಸ್ತಿ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ಬರಬಹುದು. ನಿಮ್ಮ ಪೂರ್ವಜರ ಆಸ್ತಿ ಅಥವಾ ಆನುವಂಶಿಕತೆಯ ಮೂಲಕ ಅನಿರೀಕ್ಷಿತವಾದ ದೊಡ್ಡ ಮೊತ್ತದ ಸಂಪತ್ತು ನಿಮ್ಮ ಕೈ ಸೇರುವ ಯೋಗವಿದೆ. ಕುಟುಂಬದಲ್ಲಿ ಆನಂದದ ವಾತಾವರಣ ಇರಲಿದೆ. ಶಿಕ್ಷಣ ಮತ್ತು ಉದ್ಯೋಗ. ಕರ್ಕರಾಶಿಯ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಮಹತ್ವದ ಘಟ್ಟ. ಗಹನವಾದ ವಿಷಯಗಳನ್ನು ಕಲಿಯಲು ಒಲವು ಹೆಚ್ಚುತ್ತದೆ. ಗಣಿತ, ಜ್ಯೋತಿಷ್ಯ, ಸಂಶೋಧನೆ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸು ಸಿಗಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಾಸ್ ಮತ್ತು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಹಠಾತ್ ಧನಲಾಭದ ಯೋಗ ಇರುವುದರಿಂದ ಹೊಸ ವ್ಯವಹಾರವನ್ನು ಹೂಡಿಕೆ ಮಾಡಲು ಅಥವಾ ಹಳೆಯ
ಸಾಲಗಳನ್ನು ತೀರಿಸಲು ಇದು ಸಕಾಲ. ವಿದೇಶಿ ಪ್ರಯಾಣ. ನಿಮ್ಮ ರಾಶಿಯಾಧಿಪತಿಯೇ ಗುರು ಶುಕ್ರರೊಂದಿಗೆ ಇರುವುದರಿಂದ ನಿಮ್ಮ ವಿದೇಶಿ ಪ್ರಯಾಣದ ಕನಸುಗಳಿಗೆ ರೆಕ್ಕೆ ಬರಲಿದೆ. ವಿಶೇಷವಾಗಿ ಕಡಲಾಚೆಯ ವ್ಯವಹಾರಗಳು, ವಿದೇಶಿ ಹೂಡಿಕೆಗಳು ಅಥವಾ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕರ್ಕ ರಾಶಿಯವರಿಗೆ ಈ ಅವಧಿಯು ಅಭೂತಪೂರ್ವ ಆರ್ಥಿಕ ಯಶಸ್ಸನ್ನು ತಂದುಕೊಡಲಿದೆ. ಕರ್ಕಾಟಕ ರಾಶಿಯವರಿಗಾಗಿ ವಿಶೇಷ ಪರಿಹಾರ. ಚಂದ್ರನ ಬಲಕ್ಕಾಗಿ ಸೋಮವಾರ ಅಥವಾ ಜೂನ್ 17ರಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಜೂನ್ 17ರಂದು ಘಟಿಸಲಿರುವ ಈ ಗಜಕೇಸರಿ ರಾಜಯೋಗ ಮತ್ತು ತ್ರಿಗ್ರಹಿ ಯೋಗವು ಕನ್ಯಾ, ತುಲಾ ಮತ್ತು ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಎಷ್ಟು ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಎಂದು. ಗ್ರಹಗಳ ಸ್ಥಿತಿ ಎಷ್ಟೇ ಪೂರಕವಾಗಿದ್ದರೂ ನಮ್ಮ ಕರ್ಮ ಮತ್ತು ಪ್ರಾಮಾಣಿಕ ಪ್ರಯತ್ನವೇ ನಮ್ಮ ಯಶಸ್ಸಿನ ಮೂಲ ಎಂಬುದನ್ನು ನೆನಪಿಡಿ. ಈ ಶುಭ ಅವಧಿಯ ಸದುಪಯೋಗವನ್ನು ಪಡೆದುಕೊಂಡು ನಿಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಿ. ಆ ಭಗವಂತನು ಎಲ್ಲರಿಗೂ ಆಯುಷ್ಷು, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಇಂತಹದ್ದೇ ರೋಚಕ ಹಾಗೂ ನಿಖರ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಜ್ಯೋತಿಷ್ಯ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.